ಹಾಂ, ಮತ್ತೆ ನಿನ್ನ ಫೋನಲ್ಲಿ ಅದ್ಯಾವುದೋ ಕಾಂಟ್ಯಾಕ್ಟ್ ವೈ ಅಂತ ಸೇವ್ ಮಾಡ್ಕೊಂಡಿದ್ಯಲ್ಲ, ಅದ್ಯಾರು? ವೈ ಮೀನ್ಸ್ ಯುವ ತಾನೆ? ಇಲ್ಲ ಪಾವ್ನಿ, ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ಹೇಗೂ ಹೇಳಬೇಡ, ನನಗೆ ಸುಮ್ಮನೆ ನಿನ್ನ ಫೋನ್ ಕೊಡು. ಆ ವೈಯನ ಕಾಂಟ್ಯಾಕ್ಟ್ ಯಾರ್ದು ಅಂತ ನಾನೇ ನೋಡ್ತೀನಿ. ನೀನು ಹೇಳ್ದ ಹಾಗೆ ಅದು ಯುವ ನಂಬರ್ ಅಲ್ಲ ಅಂದರೆ ನೀನು ಹೇಳಿದ್ದೆಲ್ಲ ನಾನು ನಂಬ್ತೀನಿ. ಉತ್ತರ ಇಲ್ವಾ? ಹೋಗ್ಲಿ ಬಿಡು. ನೀನು ಹೀಗೆ ಕೇಳಿದ್ರೆ ಬಾಯ್ ಬಿಡಲ್ಲ. ನಾನು ಇವಾಗಲೇ ಹೋಗಿ ಅಮ್ಮಂಗೆಲ್ಲ ವಿಷಯನೂ ಹೇಳ್ತೀನಿ. ಅವರೇ ನನ್ನ ಬಾಯ್ ಬಿಡಿಸ್ತಾರೆ. ಮಾಡ್ತೀನಿ ಇರು. ಪಾವ್ನಿ ಪ್ಲೀಸ್, ಅಮ್ಮಂಗೆ ಮಾತ್ರ ಹೇಳ್ಬೇಡ ಕಣೆ. ನೋ ವೇ. ಇವತ್ತು ನಾನು ಅಮ್ಮಂಗೆ ಹೇಳೇ ಹೇಳ್ತೀನಿ, ನಿನ್ನ ಬಾಯ್ ಬಿಡಿಸ್ತೀನಿ. ಪಾವ್ನಿ ಪಾವ್ನಿ ಪ್ಲೀಸ್ ನಿಂತ್ಕೋ. ಪಾವ್ನಿ ಪಾವ್ನಿ ಪ್ಲೀಸ್. ನನಗೋಸ್ಕರ ಹುಡುಗನ ಹುಡ್ಕೋದಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಅವ್ರು ತೋರ್ಸೋ ಹುಡುಗನೇ ನನ್ನ ಮದ್ವೆ ಆಗೋದು. ಮೈಂಡ್ ಇಟ್. ಡ್ಯಾಡ್ ಬಿಡಿ ಡ್ಯಾಡ್. ನನ್ನ ಸೊಸೆ ಮುದ್ದು ಏನಾದ್ರು ಫೋನ್ಗೇನ್ ಮಾಡಿದ್ಲೇನಾ? ಹೌದು. ಎಂತ ಸೊಸೆ ಮುದ್ದನ್ ಸೆಲೆಕ್ಟ್ ಮಾಡಿದ್ಯೋ? ನಮ್ ವಂಶಕ್ಕೆ ಅವಳು ಗೌರವ ತರ್ತಾಳೆ. ಹೆಂಗೋ ಅವಳ ದೆಸೆಯಿಂದ ಇವನ್ ಕೆಲ್ಸ ಹುಡ್ಕಕ್ ಶುರು ಮಾಡಿದ್ನಲ್ಲ, ಅದೇ ನಮ್ ಖುಷಿ. ಅಮ್ಮು, ಈ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಇದಾನಲ್ಲ ನಮ್ ಕಬ್ ರಿಪೋರ್ಟ್ರು. ಡಿಗ್ರಿ ಮುಗಿಸಿ ಅಷ್ಟೆಲ್ಲ ವರ್ಷ ಆದ್ರೂ ಕೆಲ್ಸದ ಬಗ್ಗೆ ಒಂದೇ ಒಂದು ಕ್ಷಣನೂ ಯೋಚನೆ ಮಾಡದೆ ಇರೋನ್ನ ಪಟ್ಟಂತ ಬದಲಾಯಿಸ್ಬಿಟ್ಟಿದ್ದಾಳಲ್ಲ ಅವಳು. ಸಾಕ್ಷಾತ್ ಸರಸ್ವತಿ. ಹೇ, ಸರಸ್ವತಿ ಅಲ್ವೇ, ಲಕ್ಷ್ಮಿ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಅವಳು. ಸಾಕು ಸಮಾಧಾನ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟು ಸಾಕು. ಮಿಕ್ಕಿದ್ದು ಅವಳು ಸಿಕ್ಕಿದಾಗ ಮುಂದುವರ್ಸಿರಂತೆ. ಇವಾಗ ನನ್ನ ನೆಮ್ಮದಿಗಿರಕ್ ಬಿಟ್ರೆ ನಾನು ಕೆಲ್ಸ ಹುಡ್ಕ ಕೆಲ್ಸನ ಮುಂದುವರ್ಸ್ತೀನಿ. ಅದನ್ನ ಯಾರಾದ್ರೂ ತೊಡೆಯೋರು ಉಂಟಾ? ಏನೇ ಮುಖ ನೋಡ್ತಾ ನಿಂತಿದ್ಯಲ್ಲ, ಹೋಗು ಅಡುಗೆ ಮನೆ ಕೆಲಸ ನೋಡು ಹೋಗು. ನೀನ್ ಮುಂದುವರ್ಸಪ್ಪ, ಮುಂದುವರ್ಸು. ಹೇ ಬಾರೋ. ಅಣ್ಣ, ಏನಾಯ್ತು? ನಿಮ್ಮ ಅತ್ತಿಗೆ ಫೋನ್ ಮಾಡಿದ್ಲು ಕಣೋ. ಯಾಕ್ರಿ ಸುಮ್ನಾದ್ರಿ? ಮಾತಾಡಿ. ಅವರೇನೋ ಹೇಳಿದ್ರೆ ನಾನೇನೋ ಅರ್ಥ ಮಾಡ್ಕೋತಿದ್ದೀನ. ಯಾಕೆ? ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ನಿಮಗೆ ಮಸಾಲಾ ಟೀ ಇಷ್ಟ ಅಂತ ನನಗೆ ಗೊತ್ತಿಲ್ಲ, ನಿಮಗ್ ಪೊಂಗಲ್ ಇಷ್ಟ ಇಲ್ಲ ಅಂತ ನೀವ್ ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ. ಅಷ್ಟಕ್ಕೂ ವಾಸುಕಿ ಅಕ್ಕನ ಜೊತೆ ನೀವು ಕಾಂಟ್ಯಾಕ್ಟ್ನಲ್ಲಿದ್ದೀರಾ ಅಂತ ಇಷ್ಟು ವರ್ಷ ಆದ್ರೂ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಇದು ನಾನ್ ನೋಡಿರೋ ನನ್ನ ಗಂಡ ಅಲ್ಲ ರೀ. ನನ್ನ ಗಂಡ ಯಾವತ್ತೂ ಈ ಥರ ಇರಲಿಲ್ಲ. ದೇವಕಿ ಪ್ಲೀಸ್, ಅವಳು ಹೇಳ್ತಿರೋದು ಕೌಸಲ್ಯ ಗಂಡನ ಬಗ್ಗೆ. ಈಗ ನಾನು ದೇವಕಿ ಗಂಡ. ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿವೆ ದೇವಕಿ. ನೀನು ಹೇಳ್ತಿರೋ ವಿಷಯಗಳು ಯಾವತ್ತೂ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ಲೇ ಇಲ್ಲ. ನೀನು ಮಾಡೋ ಕಾಫಿ ಮುಂದೆ ಮಸಾಲೆ ಟೀ ಯಾವತ್ತೂ ನನಗೆ ನೆನಪಿಗೆ ಬರಲೇ ಇಲ್ಲ ದೇವಕಿ. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ, ನಾನು ಇಷ್ಟಪಡದಿರೋ ತಿಂಡಿಗಳನ್ನೆಲ್ಲ ನಿನ್ನ ಕೈ ರುಚಿ ಅವುಗಳನ್ನೆಲ್ಲ ಇಷ್ಟಪಡೋ ಹಾಗೆ ಮಾಡ್ತು. ಇಷ್ಟೇ ದೇವಕಿ, ನೀನು ನೋಡ್ತಿರೋ ನಿನ್ನ ಗಂಡನಿಗೂ
ಆ ವಾಸುಕಿ ಹೇಳ್ತಿರೋ ಕೌಸಲ್ಯ ಗಂಡನಿಗೂ ಇರೋ ವ್ಯತ್ಯಾಸ. ಇನ್ನು ವಾಸುಕಿ ವಿಷಯ ಯಾಕೆ ಹೇಳಿರಲಿಲ್ಲ ಅಂತಂದ್ರೆ ಇದಕ್ಕೇನೆ. ಅವಳು ನಮ್ಮ ಲೈಫಲ್ಲಿದ್ದರೆ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತಲೇ ಹೇಳಿರಲಿಲ್ಲ. ನೋಡು ದೇವಕಿ, ಕೌಸಲ್ಯ ನನ್ನ ಜೀವನಕ್ಕೊಂದು ಅರ್ಥ ಕೊಟ್ಲು. ಆ ಅರ್ಥ ಕಳ್ಕೊಂಡು ಒದ್ದಾಡ್ತಿದ್ದ ನನಗೆ ನೀನು ಜೀವನ ಕೊಟ್ಟೆ. ನೀವಿಬ್ರು ನನ್ನ ಜೀವನದಲ್ಲಿ ಹೋಲಿಕೆ ಮಾಡೋಕ್ಕಾಗದೇ ಇರೋ ಎರಡು ಶಕ್ತಿಗಳು. ಇಬ್ಬರನ್ನೂ ಕಂಪೇರ್ ಮಾಡೋಕೆ ನನಗಿಷ್ಟ ಇಲ್ಲ. ದೇವಕಿ, ದಯವಿಟ್ಟು ಹಾಗೆ ನೋಡಬೇಡ. ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ ಬರುತ್ತೆ. ಸಾರಿ ರೀ, ಮನಸ್ಸಿನಲ್ಲೆಲ್ಲೋ ಒಂದು ಮೂಲೆಯಲ್ಲಿ ನನ್ನ ಗಂಡ ನನ್ನಿಂದ ದೂರ ಹೋಗ್ತಿದ್ದಾರೆ ಅನ್ನೋ ಯೋಚನೆ ಬಂತು. ಅದಕ್ಕೆ ಹೀಗೆಲ್ಲ ನಡ್ಕೊಂಡೆ. ಸಾರಿ, ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ಹುಚ್ಚಿ, ನಿನ್ನ ಬಿಟ್ಟು ನಾನು ಬದುಕಿರ್ತೀನ? ಹಾಗೆಲ್ಲ ಮಾತಾಡಬೇಡಿ ನೀವು. ಆಯ್ತು, ಇನ್ನೊಂದು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ಐ ಲವ್ ಯು. ಕನಸಾನಿಸಿ ಚಂದಾದ ಹಲವ ನಾ ಆರಿಸಿ ಕಳಿಸುವೆನು ನಿನ್ನ ಕಣ್ಗೆ. ಹಾಯಾಗಿ ನೀನಿದಿರೆ ಹೋಗು, ನಮಗೇಕೆ ಬಿಡು ಬೇರೆ ಹೋಗು. ರೀ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಗೊಂದು ವಿಷಯ ಕೇಳಲ್ಲ? ಕೇಳು ದೇವಕಿ. ವಾಸುಕಿ ಅಕ್ಕನ್ಗೆ ಮಕ್ಳಿಲ್ವಾ? ಅಥವಾ ಬೇರೆ ಕಡೆ ಇದ್ದಾರಾ? ದೇವಕಿ, ದೇವಕಿ, ಇನ್ನ ಎಷ್ಟು ವರ್ಷ ನಿನ್ನ ಫೋಟೋ ನೋಡ್ಕೊಂಡೆ ನಾನು ಖುಷಿ ಪಡಬೇಕು? ಇಷ್ಟು ವರ್ಷದಿಂದ ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಲವಂತನೂ ಮಾಡಿದೆ ನಾನು ನಿನ್ನ ಪಡೆಯಕ್ಕೆ. ಇನ್ನೇನ್ ಮಾಡಬೇಕು? ಏನು ಮಾಡಿದ್ರೆ ನೀನ್ ನನ್ನವಳಾಗ್ತೀಯ? ಹೇಳಿ ದೇವಕಿ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಷ್ಟು ಹುಚ್ಚು ಪ್ರೀತಿ ಇದೆ ನನಗೆ ನಿನ್ ಮೇಲೆ. ಏನಿದೆ ಅಲ್ಲಿ? ಅದೇ ಹಳೆ ಆನಂದ. ಅವನೇ ನಿನ್ನ ನನ್ಕಿನ್ನ ಜಾಸ್ತಿ ಪ್ರೀತಿಸ್ತಾನ? ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ನಿನಗೋಸ್ಕರ ರಕ್ತಾನೇ ಹರಿಸ್ಬಿಡ್ತೀನಿ ನಾನು ದೇವಕಿ. ಹಬ್ಬಬ್ಬ ಅಂದ್ರೆ ಆ ನಿನ್ ಗಂಡ ಆನಂದ ನಿನಗೆ ಅಂತ ಏನ್ ಮಾಡ್ತಾನೆ? ರೇಷ್ಮೆ ಸೀರೆ, ಒಡವೆ ತಂದ್ಕೊಡ್ತಾನಷ್ಟೇ. ನನ್ನ ಪ್ರೀತಿ ಮುಂದೆ ಅವನ್ ಪ್ರೀತಿ ಜಿಜುಬಿ. ಅರ್ಥ ಮಾಡ್ಕೋ ದೇವ್ಕಿ. ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ? ಅರ್ಥ ಮಾಡ್ಕೋ. ಯಾಕೆ ನೀನ್ ನನ್ನವಳು ಆಗ್ತಾ ಇಲ್ಲ?
ಎಲ್ಲ ನನ್ನ ಮುಷ್ಟಿಲಿದೆ, ನೀನು ಒಬ್ಬಳನ್ನ ಬಿಟ್ಟು. ಅಮ್ಮ, ಪಾವ್ನಿ ಪಾವ್ನಿ ಅಮ್ಮ! ಪಾವ್ನಿ 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 ಪ್ಲೀಸ್ ಕಣೆ. ಅಮ್ಮ! ಅಮ್ಮ ಹೇಳ್ಬಿಡ ಪಾವ್ನಿ, ಪ್ಲೀಸ್ ಆ ಗೆಜ್ಜೆ ಕೊಟ್ಬಿಡೆ. ನೋ ವೇ, ನಾನಿಂಗೆ ಗೆಜ್ಜೆ ಕೊಡಲ್ಲ. ಅಮ್ಮಂಗ್ ವಿಷಯ ಹೇಳ್ದೆ ಇರಲ್ಲ. ಪಾವ್ನಿ, ಇದು ತಮಾಷೆ ಮಾಡೋ ವಿಷಯ ಅಲ್ಲ, ಅರ್ಥ ಮಾಡ್ಕೋ. ನಾನು ತಮಾಷೆ ಮಾಡ್ತಿಲ್ಲ ಅಕ್ಕ. ನೀನ್ ಹೇಗೂ ನನಗೇನು ಹೇಳಲ್ಲ ಅಲ್ವಾ? ಅಮ್ಮನ ಹತ್ರನೇ ಹೇಳ್ಕೊ. ಪಾವ್ನಿ, ಅಮ್ಮ! ಪ್ಲೀಸ್ ಕಣೆ ಪಾವ್ನಿ. ಅಯ್ಯೋ ಅಪ್ಪ, ಅಮ್ಮ ಎಲ್ಲಿ? ಅಲ್ಲಿದ್ದಾಳೆ ನೋಡು. ಅಮ್ಮ, ಪಾವ್ನಿ ಪಾವ್ನಿ. ಏಟಾಯ್ತಾ ಚಿನ್ನ? ಬರೀ ಏಟಲ್ಲ, ನನ್ನ ಪ್ರಾಣ ಹೋದ್ರು ಸರಿ, ದೇವ್ಕಿ ಜೀವನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಏಯ್, ನಿನ್ನ ಜೀವನನೇ ಸೊಂಟ ಮುರ್ಕೊಂಡ್ ಬಿದ್ದಿದೆ, ನೀನು ಬೇರೆಯವ್ರ ಜೀವನ ನೆಟ್ಟಗ್ ಮಾಡಕ್ ಹೊರಟಿದ್ಯಾ? ಅಂಗ್ಲಾಚಿ ಕೇಳ್ಕೊತಿದೀನಿ, ದಯವಿಟ್ಟು ದೇವ್ಕಿಗೆ ಏನು ಮಾಡ್ಬೇಡಿ, ಅವಳ ಪಾಡಿಗಳನ್ನ ಬಿಟ್ಬಿಡಿ. ಎಷ್ಟು ವರ್ಷ ನನ್ನ ಜೀವನ ಅವಳಿಂದ ಕೋಮಲ್ ಕಳೆಯೋ ಹಾಗಾಯ್ತು. ಕಷ್ಟ ಅನುಭವಿಸಿರೋ ನಾನು, ಇಷ್ಟಾದ್ರೂ ಕೂಡ ಅವಳು ನನ್ನ ಕೈವಶ ಆಗಿಲ್ಲ ಅಂತ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತದೆ. ಹೇಳು ಮಗ್ನೆ, ಏನ್ ಮಾಡ್ಬೇಕು ಅಂತ ಹೇಳು. ಏನ್ ಮಾಡಿದ್ರೆ ನಿಂಗೆ ತೃಪ್ತಿ ಆಗತ್ತೆ ಅಂತ ಹೇಳು. ನನ್ನ ಪ್ರೀತಿಗಳು ದಂಡ ಕಟ್ಲೇಬೇಕು. ಒಂದು ಸಲ ನನ್ನ ಹುಷಾರ್ ಮಾಡಕ್ ಅವಳನ್ನ ಎತ್ತಾಕೊಂಡ್ ಈ ಸಲ ನನಗೆ ಅಂತ ಎತ್ತಾಕೊಂಡ್ ಬನ್ನಿ. ಹೇಯ್, ನಾನು ಗಮನಿಸ್ತಾನೆ ಇದ್ದೀನಿ. ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಅನ್ನೋದನ್ನೇ ಅಡ್ವಾಂಟೇಜ್ ತಗೊಂಡು ತುಂಬಾ ಹರಡ್ತಿದ್ಯಾ. ಎಲ್ಲಂದ್ರೂ ಸುಳಿಯೋದು, ಬಡಿಸೋದು, ಡಿಕ್ಕಿ ಹೊಡೆಯೋದು, ಈ ರೀತಿಯೆಲ್ಲ ಮಾಡಿದ್ರೆ ನನಗೆ ಹತ್ರ ಆಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೀನ್ ಎಷ್ಟೇ ಹತ್ರ ಆಗ್ತೀನಿ ಅಂದ್ರೂ ನನ್ನಿಂದ ಅಷ್ಟೇ ದೂರ ಇರ್ತೀಯ. ನಿನ್ನ ಮೇಲಿರೋ ಅಸಹ್ಯ, ದ್ವೇಷ, ಅಸೂಯೆ ಯಾವತ್ತೂ ಬದಲಾಗಲ್ಲ. ಈ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ತಿಳ್ಕೊಂಡು ಕಣ್ಮರೆ ಆಗಿದ್ರೆ ಒಳ್ಳೇದು. ಛೇ, ಅಕ್ಕ, ಅಕ್ಕ ಏನಾಯ್ತೆ? ಏನಾಯ್ತು ಇವ್ರಿಗೆ? ಅಕ್ಕ, ತಮಾಷೆ ಮಾಡಕ್ ಹೋಗಿ ಹೀಗಾಗೋಯ್ತು ಕಣೆ. ಸಾರಿ, ಮತ್ತೆ ತಮಾಷೆ ಮಾಡಲ್ಲ ನಾನು. ಏನ್ ಮಾಡಿದ್ಯ ನೀನು? ಅಕ್ಕ, ಪ್ರಾರ್ಥನಾ, ಅಕ್ಕ, ಪುಟ್ಟ, ಅಕ್ಕ, ಅಪ್ಪನ, ಪುಟ್ಟ, ಅಕ್ಕ, ಪ್ರಾರ್ಥನಾ, ಏನಾಯ್ತು ಇವಳಿಗೆ? ಪ್ರಾರ್ಥನಾ, 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 ನೋಡು ಪುಟ್ಟ, ಇಲ್ಲಿ ಬಂಗಾರ, ಇಲ್ಲಿ ನೋಡು, ಅಮ್ಮ ಬಂದಿದ್ದೀನಿ. ಏನಾಯ್ತು ಕಂದ? ಮಾತಾಡು. ಹೇಳೆ. ಪ್ರಾರ್ಥನಾ, ಪ್ರಾರ್ಥನಾ, ಹೋಗಿ ನೀರು ತಗೊಂಬ, ಹೋಗು. ಪ್ರಾರ್ಥನಾ, ಪುಟ್ಟ ನೋಡಿಲಿ, ಪುಟ್ಟ ಇಲ್ಲಿ ನೋಡು, ಬೇಗ ತಗೊಂಬ. ಅಕ್ಕ, ಅಮ್ಮ, ಪಾವ್ನಿ.
ಸಾರಿ ಪುಟ್ಟ. ಸಾರಿ ಯಾಕಮ್ಮ? ಅಪ್ಪನಿಗೆ ಏನೇನೋ ಕ್ವೆಶನ್ಸ್ ಹಾಕಿ ಮೊದಲೇ ಕೋಪ ತರಿಸಿದ್ದೆ. ಅಷ್ಟರಲ್ಲಿ ನೀನು ಅಡ್ಡ ಬಂದೆ. ನನ್ನ ಮೇಲಿನ ಕೋಪ ಎಲ್ಲ ಅವ್ರು ನಿನ್ನ ಮೇಲೆ ಸುರಿದ್ರು. ನೀನ್ ಯಾಕಮ್ಮ ಬೇಜಾರಾಗ್ತೀಯ? ಇದು ನನಗೆ ದಿನ ಸಿಗೋ ಬಹುಮಾನ ತಾನೆ. ಇನ್ನತ ದೃಷ್ಟಿ ಜೀವನದಲ್ಲಿ ಇನ್ನೇನಿದೆ? ಸಾರಿ ಪುಟ್ಟ. ನಿನ್ನ ಬೇಜಾರಿಗೆ ನಾನೇ ಕಾರಣ ಅಂತ ನನಗೆ ಗೊತ್ತು. ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಒಂದೆರಡು ಡೇಟ್ ಹೊಡೆದ್ಬಿಡು. ಅಮ್ಮ, ಏನ್ ಮಾಡ್ತಿದ್ದೀರಮ್ಮ? ಇವತ್ತಿನವರೆಗೂ ನೀವು ನನ್ನನ್ನ ಸ್ವಂತ ಮಗಳ ತರ ನೋಡ್ಕೊಂಡಿದ್ದೀರಾ. ನನ್ ಬೇಜಾರಿಗೆ ನೀವ್ ಕಾರಣ ಆಗೋಕ್ ಸಾಧ್ಯನೇ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ ಅಷ್ಟೆ. ಅಕ್ಕ ಪ್ಲೀಸ್ ಕಣೆ, ಹೀಗಿರ್ಬೇಡ್ವೆ. ಬೇಕಿದ್ರೆ ಬೇಜಾರು ಕಳಿಯೋಕ್ಕೆ ಜೋರಾಗಿ ಹತ್ಬೇಡು ನೀನು. ಆದ್ರೆ ನೀನ್ ಹೀಗ್ ಮಂಕಾಗಿರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣೆ. ನಾನ್ ಯಾಕೆ ಅಳ್ಳಿ? ನನಗೇನ್ ಕಮ್ಮಿ ಆಗಿದೆ ಅಂತ ಆಳ್ಬೇಕು ಹೇಳು? ಅಮ್ಮ, ನನ್ ಜೀವನ ಹೇಗಿದೆ ಅಂದ್ರೆ ಕಣ್ಮುಂದೆ ಚಿನ್ನದ ತಟ್ಟೆ ಇದೆ. ಚಿನ್ನ ಇದೆ ಅಂತ ಖುಷಿ ಪಡೋಕ್ಕೂ ಆಗಲ್ಲ, ಅದ್ರಲ್ಲಿ ತಿನ್ನೋಕ್ಕೂ ಆಗಲ್ಲ. ಎಲ್ಲ ಇದ್ರು ಏನೂ ಇಲ್ಲ ಅಷ್ಟೆ. ಅದು ಬಿಟ್ರೆ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ. ನಾನು ಯಾಕೆ ಅಳ್ಬೇಕು ಅಲ್ವಾ ಅಮ್ಮ? ಪ್ರಾರ್ಥನಾ, ನಾನು ನೋಡ್ಕೋತೀನಿ, ಹೋಗು. ಅವರೇನೋ ಹೇಳಿದ್ರೆ ನಾನೇನೋ ಅರ್ಥ ಮಾಡ್ಕೋತಿದ್ದೀನ. ಯಾಕೆ ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಭಾವ ಇಷ್ಟೊಂದು ಟೆನ್ಷನಲ್ಲಿದ್ದಾರೆ ಅಂದ್ರೆ ವಿಷಯ ಏನೋ ಸೀರಿಯಸ್ ಆಗೇ ಇರಬೇಕು. ಏನ್ ಬಾವಾ, ನನ್ನ ಬರೋದಕ್ಕೆ ಹೇಳಿದ್ರಂತೆ? ವಾಸುಕಿ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೇರವಾಗಿ ಹೇಳ್ತಿದ್ದೀನಿ, ನೀನು ಈಗಿಂದೀಗಲೇ ಈ ಮನೆ ಬಿಟ್ಟು ಹೋಗು. ಯಾಕೆ ಬಾವಾ? ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಮುಳ್ಳು ತೆಗಿಬೇಕೇ ವಿನಃ ಕಾಲಲ್ಲ. ಅಂದ್ರೆ ನಿಮ್ಮ ಮಾತಲ್ಲಿರೋ ಆ ಮುಳ್ಳು ನೀನೇ. ನೀನು ಈ ಮನೆ ಕಾಲಿಟ್ಟಾಗಿಂದ ಮನೆ ವಾತಾವರಣನೇ ಬದಲಾಗಿದೆ. ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸ್ತೀಯ. ನಿನ್ನಿಂದ ಆ ಪ್ರಾರ್ಥನಾ ನನ್ನಿಂದಾಗಿ ನೋಡು, ನಿನ್ನಿಂದಾಗಿ ನನ್ನ ಹೆಂಡತಿ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ.
ನಾನೇನ್ ಮಾಡ್ದೆ ಬಾವಾ ಅಂಥದ್ದು? ನನ್ನ ಹತ್ರನೇ ನಾಟಕ ಬೇಡ. ನೀನು ದೇವಕಿ ಹತ್ರ ಮಗು ವಿಷಯ ಏನಾದರೂ ಮಾತಾಡಿದ್ಯಾ? ನಿನ್ನೆ ಕೇಳ್ತಿರೋದು ಏನಾದರೂ ಕೇಳಿದ್ಯಾ ಅಂತ? ಇಲ್ವಲ್ಲ, ನಾನೇನು ಕೇಳಿಲ್ವಲ್ಲ. ನೀನು ಪ್ರಶ್ನೆ ಮಾಡಿದೆ, ಅವಳು ಹೇಗೆ ನನ್ನ ಹತ್ರ ಮಗು ವಿಷಯ ಮಾತಾಡ್ತಾಳೆ? ನನ್ಗೇನ್ ಗೊತ್ತು? ಅವಳನ್ನ ಹೋಗಿ ಕೇಳಿ. ಶಟ್ ಅಪ್. ನಿನ್ನನ್ನು ಉಳಿಸ್ಕೊಳ್ಳೋದು, ಮೈ ಮೇಲೆ ಚೇಳು ಬಿಟ್ಕೊಳ್ಳೋದು ಎರಡೂ ಒಂದೇ. ಇನ್ನು ಮುಂದೆ ನಿನಗಿಲ್ಲಿ ಜಾಗ ಇಲ್ಲ. ಹೊರಡ್ತಾ ಇರೋ. ಅಯ್ಯೋ ಅಯ್ಯೋ ಭಾವ, ಈ ಮಾತನ್ನ ಹೇಳೋದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ನನ್ನನ್ನ ಇಲ್ಲಿವರೆಗೂ ಕರೆಸ್ಕೊಂಡ್ರ? ಬಾವಾ ಬಾವಾ, ಆತರ ಪಟ್ಬಿಟ್ರಿ. ಅಲ್ಲ, ಈ ಮಾತನ್ನ ನನ್ನ ಹತ್ರ ಹೇಳೋದಕ್ ಮುಂಚೆ ಇದನ್ನ ಇವಳ ಹತ್ರ ಹೇಳ್ಬಹುದಾ ಅಂತ ನೀವು ಯೋಚನೆ ಮಾಡ್ಬೇಕಿತ್ತು. ಬೈ ದ ವೇ ಬಾವಾ, ನಿಮಗೆ ನನ್ನನ್ನ ಈ ಮನೆಯಿಂದ ಆಚೆ ಕಳ್ಸೋ ತಾಕತ್ತಿದ್ಯಾ? ಯಾಕೆಂದ್ರೆ ನಾನೊಂಥರ ಸುನಾಮಿ ಇದ್ದ ಹಾಗೆ. ಬರೋದು ನಂದೇ ಡಿಸಿಷನು, ಹೋಗೋದು ಕೂಡ ನಂದೇ ಡಿಸಿಷನ್. ನಾನೇ ಹೋಗೋವರೆಗೂ ಬದುಕಿದ್ರೆ ತೆಪ್ಪಗಿರಿ.